ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಸಂಕ್ರಾಂತಿ ಹಿಂದಿನ ವ್ಲಾಗ್ ಆಗಿರುತ್ತೆ. ಫುಲ್ ಡೇ ವ್ಲಾಗ್ನ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನ ಹೇಗಿತ್ತು, ಹಾಗೆ ಹಬ್ಬಕ್ಕೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೆ, ಪ್ರಿಪ್ರೇಷನ್ ಅನ್ನೋದಕ್ಕಿಂತ ಕ್ಲೀನಿಂಗ್ ಎಲ್ಲ ಹೇಗಿತ್ತು ಅನ್ನೋದನ್ನ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಹಾಗಾಗಿ ಮಾರ್ನಿಂಗ್ ಇಂದಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಬೆಳಿಗ್ಗೆ ತಿಂಡಿ ಕೆಲಸ ಎಲ್ಲ ಮುಗೀತು. ಯಾಕೆಂದ್ರೆ ಮಗ ಸ್ಕೂಲ್ ಹೋಗಿದ್ದಾನಲ್ವಾ, ಆಲ್ಮೋಸ್ಟ್ ಮಗ ಸ್ಕೂಲ್ ಹೋಗಿದ್ದಾನಂದ್ರೆ ಬೇಗನೆ ಕೆಲಸ ಆಗ್ಬಿಟ್ಟಿರುತ್ತೆ. ರಾಶಿ ಬಟ್ಟೆ ಇತ್ತು ಮಡ್ಚೋ ಅಂಥದ್ದು. ಹಾಗಾಗಿ ಇದೆಲ್ಲ ಫಸ್ಟ್ ಮಡ್ಚಿಟ್ಬೇಡ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕೂಡ ಇವಾಗ ಮುಗಿಸ್ಕೊತಾ ಇದ್ದೆ. ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟಿತ್ತು ಈ ಬಟ್ಟೆ ಮಡ್ಚೋದು ಅಂತಂದ್ರೆ. ಸ್ವಲ್ಪ ನಾನು ಇಷ್ಟ ಆಗಲ್ಲ ನನಗೆ, ಸ್ವಲ್ಪ ಹಿಂದೇಟ್ ಆಗ್ತೀನಿ ಅಂತಲೇ ಹೇಳ್ಬೋದು. ಹಾಗಾಗಿ ಪೆಂಡಿಂಗಲ್ಲಿ ಇಟ್ಟಿದ್ದೆ ಹಂಗೆ ಹೋಗ್ದಿರೋದೆಲ್ಲ. ಹಾಗಾಗಿ ಇವಾಗ ಹಬ್ಬ ಇರ್ತಲ್ವಾ, ಹಬ್ಬದಲ್ಲೆಲ್ಲ ಏನು ಬಟ್ಟೆ ಹಿಡ್ಕೊಂಡು ಮನೆ ತುಂಬ ಅಂದ್ಬಿಟ್ಟು ನೀಟಾಗೆಲ್ಲ ಮಡ್ಚಿ ಇಟ್ಟು, ಹಾಗೆ ಎಲ್ಲೆಲ್ಲಿ ಬಟ್ಟೆಗಳೆಲ್ಲ ಎತ್ಕೊಂಡು ಮಡ್ಚಿಟ್ಟು ನೀಟಾಗಿ. ಯಾಕೆಂದ್ರೆ ನಮ್ಮ ಮನೇಲಿ ಬಟ್ಟೆ ಎಲ್ಲ ತೆಗೆದು ಬಿಸಾಕೋದು ಜಾಸ್ತಿ. ನನ್ನ ಮಗನ ದಿನ ಸ್ಕೂಲಿಂದ ಬರ್ತಾನಲ್ಲ, ಅವನು ದಿನಕ್ಕೊಂದೊಂದು ಜೊತೆ ಹಾಕೊಂಡು ಅಲ್ಲಿ ಇಲ್ಲಿ ಬಿಸಾಕ್ತಾನೆ. ಹಸ್ಬೆಂಡು ಹಂಗೆ ಮಾಡ್ತಾರೆ, ಎಲ್ಲರೂ ಹಂಗೆ ಮಾಡ್ತಾರೆ. ಬಟ್ಟೆ ಎಲ್ಲಾನು ನಾನು ಎತ್ತಿಕ್ಬೇಕು. ಹಾಗಾಗಿ ಎಲ್ಲ ನೀಟಾಗಿ ಎಲ್ಲೆಲ್ಲಿತ್ತು ಎಲ್ಲ ಆರ್ಗನೈಸ್ ಮಾಡಿ ನೀಟಾಗಿ ಇದು ಮಾಡ್ಕೊಂಡು, ಹಾಗಾಗಿ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇನ್ನು ಆಕ್ಚುಲಿ ತಿಂಡಿ ಕೂಡ ಮಾಡಿರಲಿಲ್ಲ. ಫಸ್ಟ್ ಇದು ಮುಗಿಸ್ಬೇಡ ಆಮೇಲೆ ತಿಂಡಿ ಮಾಡೋಣ ಅಂತ ಫಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟೆ. ನಂತರ ಕ್ಲೀನಿಂಗ್ ಕೆಲಸನೂ ಕೂಡ ಜಾಸ್ತಿ ಇತ್ತು ಇವತ್ತಿನ ದಿನ. ಯಾಕೆಂದರೆ ಹಬ್ಬ ಆಗೋದ್ರಿಂದ ಮನೆಯೆಲ್ಲ ಪೂರ್ತಿ ಡೀಪಾಗಿ ಕ್ಲೀನ್ ಮಾಡಬೇಕಾಗಿತ್ತಲ್ವ. ಹಾಗಾಗಿ ಡೀಪ್ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆಯಿತು, ಅದೆಲ್ಲ ಮುಗಿಸ್ಕೊಂಡು ತಿಂಡಿ ಮುಗಿಸ್ಕೊಂಡು ಪಾತ್ರೆ ಇತ್ತು ಬೆಳಗ್ಗೆ ತಿಂಡಿ ಎಲ್ಲ ಮಾಡಿದ್ನಲ್ವ, ಅದೆಲ್ಲ ನೀಟಾಗಿ ವಾಶ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಇವಾಗ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಕಿಚನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ವಾಶ್ ಮಾಡಿದ್ದೀನಿ ಅಂತಂದರೆ ಅದ್ರ ಜೊತೆಗೆ ಇಮಿಡಿಯೇಟು ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕಿಚನ್ ನೀಟಾಗಿದ್ರೆ ಏನೋ ಒಂಥರ ಸಮಾಧಾನ ಮನೆಯಲ್ಲಿ. ಸಮಸ್ಯೆ ಅಂತೂ ಇದ್ಬಿಟ್ಟು ಒಂಥರ ಏನು ಮನೆ ಕ್ಲೀನ್ ಆಗಿಲ್ಲ ಅಂತ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಇನ್ನೂ ಕಸ ಹೊಡೆದು ಮನೆಯೆಲ್ಲ ಒರೆಸ್ಬೇಕಾಗಿತ್ತಲ್ವ. ಹಾಗಾಗಿ ಕಿಚನಲ್ಲೆಲ್ಲ ಸ್ವಲ್ಪ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕಸ ಹೊಡೆದು ಮನೆ ಒರ್ಸೋಕೆ ಸರಿ ಹೋಗುತ್ತೆ ಅಂತ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಹಬ್ಬ ಬಂದಾಗ ಇನ್ನೇನೇ ಇದೆಲ್ಲ ಮಾಡ್ಕೊಂಡ್ಬಿಟ್ರೆ ತುಂಬ ಬೆಟರ್ ಅಂತಲೇ ಹೇಳ್ಬೋದು. ಹಬ್ಬದಿನ ಇದೆಲ್ಲ ಮಾಡ್ಕೊಂಡ್ಬಿಟ್ರೆ ನಾನು ಸಂಜೆ ಆಗುತ್ತೆ ಪೂಜೆ ಮಾಡೋಷ್ಟೇ. ಯಾಕೆಂದ್ರೆ ಮೊದಲೇ ಎಲ್ಲ ಮಾಡಿ ಎಲ್ಲ ಪ್ರಿಪೇರ್ ಮಾಡಿಕೊಂಡ್ರು ಕೂಡ ಬೆಳಗಿನ ಜಾವ 4 ಗಂಟೆಗೆ ಇದ್ರೂ ಕೂಡ ಪೂಜೆ ಮುಗಿಸೋಷ್ಟೇ ಎಷ್ಟು ಲೇಟ್ ಮಾಡ್ತೀನಿ ಅಂದರೆ ಅಷ್ಟು ಲೇಟ್ ಮಾಡ್ತೀನಿ. ನಂಗೆ ಏನು ಗೊತ್ತಿಲ್ಲ, ನೀಟಾಗಿ ಮಾಡಬೇಕು, ಅಚ್ಚುಕಟ್ಟಾಗಿ ಮಾಡಬೇಕು. ಸ್ವಲ್ಪ ನಮ್ಮ ಯಜಮಾನ್ ಅಂತೂ ಬೈತಾ ಇರ್ತಾರೆ, ಬೆಳಗ್ಗೆನೇ ಇದ್ದಿದೆ ಇನ್ನೂ ಏನೋ ಮಾಡ್ತಾನೆ ಇದೆಯಾ ಅಂತಲೇ ಇರ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಕೆಲವರು ಹಂಗಿರ್ತಾರೆ. ಬಟ್ ಕೆಲವರು ಎಷ್ಟು ಬೇಗ ಕೆಲಸ ಮುಗಿಸ್ಬಿಡ್ತಾರೆ ಅಂದರೆ ಇಪ್ಪ ಹೆಂಗೆ ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ. ನಾನು ಆಗಲ್ಲ, ಸ್ವಲ್ಪ ಲೇಟ್ ಅನ್ನೋದಕ್ಕಿಂತ ನನಗೆ ಪ್ರತಿಯೊಂದನ್ನು ಕೂಡ ನೀಟಾಗಿ ಆಗಬೇಕು ಅನ್ನೋದು ನಂದು ಇದು. ಹಾಗೆ ಸ್ವಲ್ಪ ನಾನು ಎಲ್ಲದರಲ್ಲೂ ಲೇಟ್ ಅಂತ ಹೇಳ್ಬೋದು. ಪಾತ್ರೆ ಸ್ವಲ್ಪ ಇತ್ತು, ಎಲ್ಲ ನೀಟಾಗೆಲ್ಲ ವಾಶ್ ಮಾಡಿಬಿಟ್ಟು ಇಡೀ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದು ಕೂಡ ಆಯಿತು. ಒಂದೊಂದಾಗಿ ಮುಗಿತಾ ಇದ್ದರೆ ಹಬ್ಬ ಮುಗೀತು ಅಂತ ಅನಿಸ್ತಾ ಇರುತ್ತೆ. ಇವಾಗ ಸದ್ಯಕ್ಕೆ ಕಿಚನ್ ಕ್ಲೀನಿಂಗು, ಹಾಗೆ ಸ್ವಲ್ಪ ಇದು ಟೈಲ್ಸ್ ಎಲ್ಲ ಏನಿತ್ತಲ್ಲ ಅದೆಲ್ಲ ನೀಟಾಗಿ ಒರೆಸ್ಕೊಂಡೆ. ಹಾಗೆ ಈ ಸಿಂಕ್ ಹತ್ರ ಎಲ್ಲ ಪಾತ್ರೆ ವಾಶ್ ಮಾಡಿ ಎಲ್ಲ ನೀರೆಲ್ಲ ಇರುತ್ತಲ್ಲ, ಅವಾಗ ಒಂದು 2 days 3 days ಒಂದ್ಸಲ ಇರುತ್ತೆ, ಎಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇದೇನು ಇವತ್ತೇ ಮಾಡಬೇಕು ಅಂತೇನಿಲ್ಲ, ಅವಾಗ ಮಾಡ್ಕೊತಾ ಇರ್ತೀನಿ. ಅಷ್ಟೇನು ಗಲೀಜು ಆಗಿರಲ್ಲ, ನನಗೆ ಈಸಿಯಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು. ಹಾಗೆ ನೆಕ್ಸ್ಟ್ ಇಷ್ಟು ಮುಗೀತು. ನೆಕ್ಸ್ಟ್ ಪೆಂಡಿಂಗ್ ಇದ್ದಿದ್ದು ಬಂದ್ಬಿಟ್ಟು ಇವಾಗ ಇಡೀ ಮನೆ ಡೀಪ್ ಕ್ಲೀನ್ ಮಾಡೋ ಅಂಥದ್ದು. ಯಾಕೆಂದರೆ ನಮ್ಮ ಮನೆಯಲ್ಲಿ ಮ್ಯಾಟು ಮತ್ತು ಟೀಪ ಎಲ್ಲ ಇರೋದ್ರಿಂದ ಹೆವಿ ವೇಟ್ ಇರುತ್ತೆ, ದಿನ ಎತ್ತಿ ಗುಡಿಸೋದಕ್ಕಾಗಲ್ಲ. ನಾನು ಒಂದು 3 days ಒಂದ್ಸಲ ಅಥವಾ ಒಂದ್ಸಲ 4 days ಆಗುತ್ತೆ. ಯಾಕೆಂದರೆ ಮ್ಯಾಟ್ ಮಾತ್ರ ಎತ್ಬಿಟ್ಟು ಅಂದರೆ ಹಂಗೆ ಎತ್ಬಿಟ್ಟು ಸೈಡಲ್ಲಿ ಗುಡಿಸ್ಕೊಂಡು ಹೋಗ್ತೀನಿ, ಆ ಟೀಪ ತೆಗ್ದಿರ. ಬಟ್ ಡೀಪ ಎಲ್ಲ ನೀಟಾಗಿ ಮ್ಯಾಟ್ ಮೇಲೆ ಇರೋವಂಥ ಧೂಳೆಲ್ಲ ಹೋದ್ರಿ ಅದೆಲ್ಲ ಕ್ಲೀನ್ ಮಾಡ್ತೀನಿ ಅಂದರೆ 3 days 4 days ಒಂದ್ಸಲ ಮಾಡ್ಕೊತೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತಲ್ವಾ, ದಿನ ಅಂತಂದರೆ ಕಷ್ಟ ಆಗುತ್ತೆ. ಹಾಗೆ ನಾನು ಇದೆಲ್ಲ ಮಾಡೋ ನನ್ನ ಮಗಳೇನು ಮಾಡ್ತಾ ಇಲ್ಲ ಅಂದರೆ ಅವರೇಕೆ ಕೊಟ್ಟಿದ್ದೆ, ಬಿಡಿಸಿಡಮ್ಮ ರಾತ್ರಿಗೆ ಇದಕ್ಕೆ ಬೇಕು ಅಂತ ಅಂದ್ಬಿಟ್ಟು. ಪಾಪ ಎಷ್ಟು ಚೆನ್ನಾಗಿ ಒಬ್ಬಳೇ ಎಷ್ಟು ನೀಟಾಗಿ ಬಿಡಿಸ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಹಾಗೆ ಅದೊಂದು ಕ್ಲಿಪ್ಪಿಂಗ್ನ ತಗೊಂಡೆ. ಪಾಪ ತುಂಬ ಹೆಲ್ಪ್ ಮಾಡ್ತಾಳೆ ನನ್ನ ಮಗಳಂತೂ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂದರೆ ಅಷ್ಟು ಹೆಲ್ಪ್ ಮಾಡ್ತಾಳೆ. ಎಲ್ಲರೂ ಒಂಥರ ನಾನು ನೋಡೋ ಎಲ್ಲ ಕಲಿಯೋದು, ನಾನು ಮಾಡ್ದಂಗೆ ಮಾಡೋದು ಎಲ್ಲ ಮಾಡ್ತಾಳೆ. ತುಂಬ ಖುಷಿ ಆಗುತ್ತೆ. ಹಾಗೆ ಅದು ಮಾಡ್ತಿಲ್ಲ, ಸ್ವಲ್ಪ ಬಿಡಿಸಲು. ಮತ್ತು ಪಾಪ ಆಮೇಲೆ ಅವಳಿಗೆ ಬೋರ್ ಆಯ್ತೇನೋ, ಸಾಕು ಮಮ್ಮಿ ಮಲ್ಕೊತೀನಿ ಅಂತ ಅಂದ್ಬಿಟ್ಲು. ಮಕ್ಕಳು ಮಾಡ್ತಾರೆ, ನಮಗೆ ಇಷ್ಟ ಆಗಲ್ಲ ಕೆಲಸಗಳು ಅಂತ ಹೇಳಿ ಅಷ್ಟು ಮಾತ್ರ ಅವಳು ಸ್ವಲ್ಪ ಒಂದು ಬಟ್ಲು ತುಂಬ ಆದರೂ ಬಿಡಿಸಿಟ್ಟಿದ್ಲು. ಆಮೇಲೆ ಆಡ್ಕೊಂಡು ಆಯ್ತು ಹೋಗ್ಲಿ ಸಾಕ್ಬಿಡು ಅಂತ ಅಂದೆ. ಹಾಗೆ ಹೇಳಿದ್ ನೋಡಿ, ಈ ರೀತಿ ಸೋಫಾ ಎಲ್ಲ ಎಳ್ದು ದಿನ ಈ ರೀತಿ ಮಾಡೋದಕ್ಕಾಗಲ್ಲ, ಸಖತ್ ಕಷ್ಟ ಆಗುತ್ತೆ. ಯಾಕಂದರೆ ಇದಕ್ಕೆ ನಾನು 1 hour ಟೈಮ್ ಹಿಡಿದ್ಬಿಡುತ್ತೆ ಸೋಫಾ ಎಳ್ದು. ಇನ್ನೊಂದು ಇದು ಸೋಫಾ ಎಲ್ಲ ಹಿಡಿಯೋದು ಮಾಡೋದು ಮಾಡಬಾರ್ದು. ಅವಾಗ ರೇರಾಗಿ ನಾವು ಇದು ಮಾಡಿ ನಮ್ಮ ಯಜಮಾನ್ರು ಬೈತಾರೆ, ಹಂಗೂ ನಾನು ಈ ಡೀಪ್ ಕ್ಲೀನ್ ಮಾಡೋಕೆ ಹೋದಾಗ ನೀನು ಸೋಫಾ ಏನೋ ಮಾಡಕ್ಕೆ ಬಿಡ್ತಿ ಎಳ್ದು ಅಂತ ಅಂದ್ಬಿಟ್ಟು. ನೀನು ವಾರಕ್ಕೊಂದ್ಸಲಿನ 15 ದಿವಸಕ್ಕೊಂದ್ಸಲಿ ಗುಡ್ಸ್ಕೊ ಸಾಕು, ಯಾವಾಗಲೂ ಎತ್ತಬೇಕಾ ಯಾವಾಗಲೂ ತೆಗಿಬೇಕಾ ಅಂತಾರೆ, ಅವರು ಬೈತಾರೆ. ಬಟ್ ಅದಕ್ಕೆ ಹಾಗಾಗಿ ನಾನು ಒಂದು ಹಬ್ಬಗಳಲ್ಲಿ ವಾರಕ್ಕೆ 1-2 ಸಲ ಮಾತ್ರ ಮಾಡ್ಕೊತೀನಿ ಅಷ್ಟೇ.
ಹಾಗೆ ನೀಟಾಗಿ ಗುಡಿಸ್ಕೊಂಡು ಬಂದಿದ್ದೆಲ್ಲ ಆಯಿತು. ಈಗ ಸದ್ಯಕ್ಕೆ ಮನೆ ಒರೆಸ್ಕೊಂತೆ ನೀಟಾಗಿ. ಇವಾಗ ನೋಡಿ ಹಬ್ಬದ ದಿನ ಇವನ್ನೆಲ್ಲ ನಾನು ಮಾಡೋಕ್ಕಾಗತ್ತಾ, ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಬೇಕು. ನಾನು ಪೂಜೆ ಮಾಡೋದು ಬಿಟ್ಟು ನಾನು ಇದೆಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಮಧ್ಯಾಹ್ನ ಆಗುತ್ತೆ. ಹಾಗಾಗಿ ಹಿಂದಿನ ದಿನನೇ ಎಲ್ಲ ನೀಟಾಗಿ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಏನು ಮಾಡ್ತೀನಿ ಅಂತಂದ್ರೆ ಮ್ಯಾಟನ್ನು ತೆಗೆದಿರ ಜಸ್ಟ್ ರೂಮು ಕಿಚನ್ನು ನೀಟಾಗಿ ಗುಡಿಸ್ಕೊಂಡ್ಬಿಟ್ಟು ಸ್ವಲ್ಪ ಲೈಟಾಗಿ ಒರೆಸ್ಕೊತೀನಿ ಅಷ್ಟೇ. ಇದು ನನಗೆ ಕೈಯಲ್ಲಿ ಸೈಡಲ್ಲಿ ಎತ್ತಿಬಿಟ್ಟು ಗುಡಿಸ್ಕೊತೀನಿ, ಅವಾಗ ಸರಿ ಹೋಗುತ್ತೆ. ಯಾಕಂದರೆ ಇನ್ನೊಂದಿನ ಡೀಪಾಗಿ ಕ್ಲೀನ್ ಮಾಡ್ತೀನಲ್ವ, ಮೇಲೆ ಒರೆಸ್ಕೊಂಡ್ರೆ ಆಯಿತು. ಈಗ ಸದ್ಯಕ್ಕೆ ಎಲ್ಲ ನೀಟಾಗಿ ಇಡೀ ಮನೆ ಡೀಪಾಗಿ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು. ಎಲ್ಲ ಒರೆಸಿಟ್ಕೊಂಡು ನೀಟಾಗಿ ಮ್ಯಾಟೆಲ್ಲ ಹಾಕಿದ್ದಾಯಿತು. ಲಾಸ್ಟ್ ನಾಳೆ ಹಬ್ಬಕ್ಕೆ ಮೇನ್ ಪ್ರಿಪ್ರೇಷನ್ ಏನು ಅಂದರೆ ಇಡೀ ದೇವ್ರ ಮನೆ ಕ್ಲೀನ್ ಮಾಡ್ಕೊಳೋ ಅಂಥದ್ದು, ಅದೊಂದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಎತ್ಕೊಡ್ತಾ ಇದ್ದೀನಿ. ಅಗಲ್ಶ ಎಲ್ಲ ತೆಗೆದು ಈಗ ಇದನ್ನು ಕೂಡ ವಾಶ್ ಮಾಡಿಕೊಂಡು ಹಾಗೆ ಫೋಟೋಗಳೆಲ್ಲ ಒರೆಸಿ ಬುಟ್ಟೆಲ್ಲ ಇಡಬೇಕಲ್ವ, ಅದನ್ನು ಕೂಡ ಇವಾಗ ಮಾಡ್ಕೊಳ್ಳೋಣ ಅಂತೆಲ್ಲ ಮಾಡ್ತಾ ಇದ್ದೀನಿ. ನನಗೆ ಇವಾಗ ದೇವ್ರ ಮನೆ ದೊಡ್ಡದಾಗಿರೋದ್ರಿಂದ ಕ್ಲೀನಿಂಗ್ ಸ್ವಲ್ಪ ಕಷ್ಟ ಆಗೋಯ್ತು. ಲಾಸ್ಟ್ ಅಂದೇನೆ ಹಳೆ ಮನೇಲಿ ಇದ್ದಾಗ ತುಂಬ ಚಿಕ್ಕದಿತ್ತು, ಬೇಗ ಅದು ಗೋಡೆ ಎಲ್ಲ ಇತ್ತು, ಟೈಲ್ಸು ಚಿಕ್ಕದಿತ್ತು, ಬೇಗ ಆಗ್ಬಿಡೋದು. ಇವಾಗ ನೋಡಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನೋಡೋಕ್ಕೇನೋ ಚೆನ್ನಾಗಿದೆ, ನನಗೇನೋ ಇಷ್ಟ ಆಯಿತು ಪೂಜೆ ಮಾಡ್ಕೊಳೋದಕ್ಕೆಲ್ಲ. ಬಟ್ ಕ್ಲೀನಿಂಗ್ ಮಾಡುವಾಗ ತುಂಬ ಟೈಮ್ ಹಿಡಿಯುತ್ತೆ. ದೊಡ್ಡದಾಗಿರೋದ್ರಿಂದ ಅದರೊಳಗೆ ಫುಲ್ ವೈಟ್, ಸಖತ್ ವೈಟ್ ಇದೆ, ಫುಲ್ ವೈಟು. ಅದೆಲ್ಲ ನೀಟಾಗಿ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಮೇಲ್ಮೇಲೆ ಒರೆಸ್ಕೊಳಕ್ಕಂತೂ ಆಗಲ್ಲ. ನೀಟಾಗಿ ಡೀಪಾಗಿ ಮಾಡ್ಕೊಂಡ್ರೆ ಚೆನ್ನಾಗಿ ಶೈನಿಂಗಾಗಿ ಕಾಣಿಸೋದು. ಅದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನನಗೆ, ದೇವ್ರ ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ. ಅದನ್ನು ಕೂಡ ಎಲ್ಲ ಒರೆಸಿ ದೇವ್ರ ಮನೆ ಎಲ್ಲ ಬಾಗಿಲೆಲ್ಲ ಒರೆಸ್ಕೊಂಡು ಈಗ ಫೋಟೋಕ್ಕೆಲ್ಲ ನಾನು ಗಂಧನ ಮತ್ತು ಅರಿಶಿನ ಮಿಕ್ಸ್ ಮಾಡ್ಕೊಂಡು ಇಡ್ತೀನಿ ದೇವ್ರ ಫೋಟೋಕ್ಕೆಲ್ಲ. ಚೆನ್ನಾಗಿ ಬ್ರೈಟಾಗಿ ಕಾಣಿಸುತ್ತೆ ಫೋಟೋಕ್ಕೆಲ್ಲ ಇಡ್ತಾಯಿದ್ದೀನಿ. 3 ಫೋಟೋ ನಮ್ಮ ಮನೇಲಿರೋದು. ಹಾಗೆ ಒಬ್ಬರು ಕಮೆಂಟ್ ಮಾಡಿದೆ, ಈಶ್ವರ ಪಾರ್ವತಿ ಫೋಟೋ ಆಯ್ತಲ್ಲ ಏನಾಯ್ತು ಅಂತ. ಅದು ಹಳೆ ಮನೇಲಿ ಇದ್ದಾಗಲೇ ಹೊಡೆದೋಯ್ತಲ್ವ, ಹಾಗೆ ಹೊಸ ತಂದಿಟ್ಟಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಅದನ್ನ ಇನ್ನೇನು ಮಾಡೋದು ನಾವು. ಹಾಗೆ ಅದು ಬಿದ್ದೋಯ್ತು, ಸ್ವಲ್ಪ ನನ್ನ ಮೇಲೆ ತಗ್ಲಾಕಿದ್ದೆ, ಅದು ಬಿದ್ದುಬಿಡ್ತು. ಹಾಗಾಗಿ ಅವತ್ತಿನ ದಿನ ನಾವು ಚೇಂಜ್ ಮಾಡಿದ್ವಿ ಇಮಿಡಿಯೇಟಾಗಿ. ಅದನ್ನು ಚೇಂಜ್ ಮಾಡಬೇಕಾಗುತ್ತೆ ಆ ಥರ ಆದಾಗ. ಹಾಗೆ ಹೊಸ ಫೋಟೋ ಇದೆ ಇವಾಗ. ನೆಕ್ಸ್ಟ್ ಇಲ್ಲಿ ನಾನು ದೇವ್ರ ಪಾತ್ರೆಗಳ ಸಾಮಾನುಗಳನ್ನ ಯಾವ ರೀತಿ ತೊಳಿತೀನಿ ಅಂತ, ಎಷ್ಟು ಶೈನಿಂಗ್ ಹೊಡೆಯುತ್ತಲ್ವ, ಏನು ಟಿಪ್ ಫಾಲೋ ಮಾಡ್ತೀರಾ ಅಂತ ಕಮೆಂಟ್ ಬರ್ತಾನೆ ಇತ್ತು. ಅಂದರೆ ನಾನು ತುಂಬಾ ವಿಡಿಯೋಸ್ ಮಾಡಿದ್ದೆ ಅದ್ರ ಬಗ್ಗೆ, ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ. ಬಟ್ ನೋಡಿಲ್ವೇನೋ, ಹೊಸದಾಗಿ ನೋಡೋರು ಕೇಳಿದ್ರಿ. ನಾನು ಈ ರೀತಿ ಮಾಡ್ತೀನಿ ಅಂತಂದರೆ ಫಸ್ಟ್ ಈ ರೀತಿ ಜಿಡ್ಡಾಗಿರ್ತದಲ್ವ ದೀಪಗಳು, ಅದೆಲ್ಲ ಟಿಶ್ಯೂಲಿ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ದೀಪಗಳಿಗೆ ಮಾತ್ರ ಎಣ್ಣೆನೋ ತುಪ್ಪನೋ ಹಚ್ಚಿರ್ತೀವಲ್ವ, ಆ ದೀಪಗಳಿಗೆ ಮಾತ್ರ ನೀಟಾಗಿ ಒರೆಸಿಟ್ಕೊಂಡ್ಬಿಟ್ಟು ನಂತರ ಇಲ್ಲಿ ನಾನು ಒಂದು ಬಟ್ಲಿಗೆ ಪಿತಾಂಬರಿ ಪೌಡರ್ ಇರುತ್ತಲ್ವ, ಅದ್ರ ಜೊತೆಗೆ ಸ್ವಲ್ಪ ಸಬೀನಾ ಪೌಡರ್ 2 ಈಕ್ವಲ್ ಕ್ವಾಂಟಿಟಿಲಿ ಹಾಕೊಂಡು ಅದ್ರ ಜೊತೆಗೆ ಈ ರೀತಿ ಹುಣಸೆಹಣ್ಣು ಫಸ್ಟೇ ನೆನೆಸಿಟ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ನೆಂದ್ಬಿಟ್ರೆ ಚೆನ್ನಾಗಿ ರಸ ಬರುತ್ತೆ ಅಂತ ಅಂದ್ಬಿಟ್ಟು ಇವಾಗ ನೀಟಾಗಿ ಕಿವುಚ್ಕೊಂಡು ಇದಕ್ಕೆ ಇವಾಗ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಫಸ್ಟ್ ನೀಟಾಗಿ ನಿಂಬೆಹಣ್ಣು ಅಥವಾ ಹುಣಸೆಹಣ್ಣಲ್ಲಿ ಫಸ್ಟ್ ಉಜ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀವಿ, ಸೋಪಲ್ಲಿ ಅಥವಾ ಸಬೀನಾ ಪೌಡರಲ್ಲಿ ಉಜ್ಕೊಂತೀವಿ. ಬಟ್ ನಾನು 2 ಕೆಲಸ ಬೇಡ ಅಂತ ಅಂದ್ಬಿಟ್ಟು ಒಟ್ಟಿಗೆ ನೋಡಿ ರೀತಿ ಮಾಡ್ಕೊಂಡು ಸ್ವಲ್ಪ ಲಿಕ್ವಿಡ್, ಇದು ಆಪ್ಷನಲ್ಲು, ನನಗೆ ಒಂಚೂರು ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಲಿಕ್ವಿಡ್ ಹಾಕೊತೀನಿ ಅಷ್ಟೇ. ಇಷ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಪಿತಾಂಬರಿ ಸ್ವಲ್ಪ ಅಲರ್ಜಿ ಇದೆ ಅಂತಂದ್ರೆ ಗ್ಲೌಸ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು. ಇಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ರೆಡಿ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಜಿಡ್ಡಾಗಿರೋಂಥ ಇದಕ್ಕೆಲ್ಲ ಸ್ವಲ್ಪ ತುಂಬಿಟ್ಟಿದೆ, ಸ್ವಲ್ಪ ಅದೇ ಜಿಡ್ಡೆಲ್ಲ ಬಿಟ್ಕೊಳ್ಳಿ ಅಂತ ಜಸ್ಟ್ ನೀವು ಅದನ್ನು ಎತ್ಕೊಂಡು ನಿಮ್ಗೆ ಅಪ್ಲೈ ಮಾಡಿ ನೋಡಿ ಎಷ್ಟು ನೀಟಾಗಿ ಹೋಯ್ತು ಅಂತ. ಇಲ್ಲಿ ಲೈವಾಗೇ ನೋಡ್ತಾ ಇದ್ದೀರಾ ಯಾವ ರೀತಿ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಅಂದ್ಬಿಟ್ಟು. ಸಖತ್ ಕ್ಲೀನ್ ಆಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಟ್ರೈ ಮಾಡಿ ಖಂಡಿತ ಹೇಳ್ತೀರಾ ಚೆನ್ನಾಗಿ ವರ್ಕ್ ಆಯಿತು ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ನೀವು ನಾರು ತಗೊಂಡು ಎಲ್ಲ ಉಜ್ಜುವಂಥ ಅವಶ್ಯಕತೆನೇ ಇರಲ್ಲ, ಬೇಗನೆ ಕ್ಲೀನ್ ಆಗಿಬಿಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಬೇಗನೆ ವಾಶ್ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಿಮಗೆ 15 days 20 days ಆದರೂ ಕೂಡ ಇದೇ ರೀತಿಯಾಗಿ ಶೈನಿಂಗ್ ಇರುತ್ತೆ. ಇಲ್ಲಿ ಇನ್ನೂ ಸ್ವಲ್ಪ ಕರೆ ಜಾಸ್ತಿನೇ ಇದೆ ಅಂದಾಗ ನೀವು ನಾರು ತಗೊಂಡು ಬೇಕಾದ್ರೆ ಸೇಮ್ ನಾವು ಸೋಪಲ್ಲಿ ಅದ್ಬಿಟ್ಟು ಹಿಂಗೆ ನಾವು ಪಾತ್ರೆ ವಾಶ್ ಮಾಡ್ತೀವಲ್ಲ ಹಂಗೆ ಸೇಮ್ ಅದೇ ಥರನೇ ಅದ್ಕೊಂಡ್ಬಿಟ್ಟು ನಾವಲ್ಲಿ ಈ ರೀತಿ ವಾಶ್ ಮಾಡ್ಕೊಳೋದು. ಬೇಗನೆ ವಾಶ್ ಮಾಡ್ಕೊಬೋದು, ತುಂಬ ಟೈಮ್ ಕೂಡ ಹಿಡಿಯಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿ ಹೊಡಿತಾ ಇದೆ ಅಂತ ಅಂದ್ಬಿಟ್ಟು ನಾನು ಇದೇ ರೀತಿಯಾಗಿ ಫಾಲೋ ಮಾಡೋದು. ಇದು ಬಿಟ್ಟರೆ ತುಂಬ ರೀತಿ ನಾನು ಎಲ್ಲ ಹೇಳ್ಕೊಟ್ಟಿದ್ದೀನಿ. ನನ್ನ ಒಂದು 2 years ಬ್ಯಾಕ್ ವಿಡಿಯೋಸ್ ಅನ್ಕೊಂತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ತುಂಬಾನೇ ಹೇಳ್ಕೊಟ್ಟಿದ್ದೀನಿ. ಹಾಗೆ ಹೋಮ್ ಮೇಡ್ ಪಿತಾಂಬರಿ ಪೌಡರ್ ಕೂಡ ನಾನು ಶೇರ್ ಮಾಡಿದ್ದೀನಿ 2 years ಬ್ಯಾಕು, ಯಾವ ರೀತಿ ಮನೇಲೆ ಮಾಡ್ಕೊಳೋ ಅಂಥದ್ದು. ಯಾಕೆಂದರೆ ಕೆಲವರಿಗೆ ಅಂಗಡಿಯಲ್ಲಿ ತಗೊಂಬಂದು ಅದು ಅಲರ್ಜಿ ಇರುತ್ತಲ್ವ, ಒಬ್ಬೊಬ್ರಿಗೆ ಆಗಲ್ಲ, ಸ್ಕಿನ್ ಫ್ರೆಂಡ್ಲಿ ಇರಲ್ಲ. ಹಾಗಾಗಿ ಅಂಥವ್ರು ನೀವು ಮನೇಲೆ ಕೂಡ ಮಾಡ್ಕೋಬೋದು. ಅದು ಕೂಡ ಚೆಕ್ಔಟ್ ಮಾಡ್ಬೋದು, ವಿಡಿಯೋ ಆಲ್ರೆಡಿ ಇದೆ ನನ್ನ ಚಾನಲಲ್ಲಿ. ಹಾಗೆ ಎಲ್ಲ ವಾಶ್ ಮಾಡ್ಕೊಂಡಿದ್ದಾಯ್ತು. ನೀಟಾಗಿ ಒರೆಸ್ಬೇಕು. ಮೇಯ್ನು ನೀವು ವಾಶ್ ಮಾಡಿದ ತಕ್ಷಣ ನೀಟಾಗಿ ಒರೆಸ್ಬೇಕು. ಒರೆಸಿಲ್ಲ ಅಂತ ಅಂದರೆ ಏನಾಗುತ್ತೆ ಅಂದರೆ ನೀರಿನ ಕಲೆ ಎಲ್ಲ ಹಾಗೆ ಉಳ್ಕೊಳೋದ್ರಿಂದ
ಸ್ವಲ್ಪ ಕಪ್ಪಾಗಿ ಕಾಣಿಸುತ್ತೆ. ಈ ರೀತಿ ನೀಟಾಗಿ ಒರೆಸಿ ಇಟ್ಬಿಟ್ಟಿದ್ದೀರಾ ಅಂತಂದ್ರೆ ನಿಮಗೆ 15 ಡೇಸ್ವರೆಗೂ ಆರಾಮಾಗಿ ನೀಟಾಗಿ ಇವತ್ತೇ ತೊಳೆದು ಜೋಡಿಸಿರೋ ಥರನೇ ಇರುತ್ತೆ, ಏನೂ ಆಗಲ್ಲ. ಇದನ್ನ ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ. ನೋಡಿ ಫೈನಲ್ ನೀಟಾಗೆಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಳಶ ಇಟ್ಟು ಹೂವು ಇಟ್ಟು ಪೂಜೆ ಮಾಡೋವಂಥದ್ದು ಅಷ್ಟೇ ಬಾಕಿ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ಇನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಹಿಂದಿನ ದಿನ. ಈ ರೀತಿ ಮಾಡ್ಕೊಂಡಿದ್ದರಿಂದ ನಮಗೆ ಬೆಟರು, ಬೇಗನೆ ಪೂಜೆ ಮಾಡ್ಕೊಂಡ್ಬಿಡ್ಬೋದು ಹಬ್ಬಗಳಲ್ಲಿ. ಅಷ್ಟೊತ್ತಿಗೆ ನನ್ನ ಮಗನು ಕೂಡ ಸ್ಕೂಲಿಂದ ಬಂದಿದ್ದ. ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಬೆಳಗ್ಗೆಯಿಂದ ಅವ್ನು ಸ್ಕೂಲಿಂದ ಬಂದೇ ಬಿಟ್ಟ. 1 ನಿಮಿಷ ಕೂಡ ನಂಗೆ ರೆಸ್ಟ್ ಸಿಗ್ಲೇ ಇಲ್ಲ. ಅವ್ನ ಟೈಮ್ ಬಂದೇ ಬಿಟ್ಟ. ಅವ್ನು ಹೋದಾಗಿಂದ ನಾನು ಮಾಡ್ಕೊಂಡಿದ್ದಿದ್ದು. ಅವ್ನು ಬರೋ ಅಷ್ಟರಲ್ಲೆಲ್ಲ ಕೆಲಸ ಮುಗಿಸಿದ್ದೆ. ಬಂದಿದ ತಕ್ಷಣ ಸ್ವಲ್ಪ ತಿಂತಾನೆ, ಏನಾದ್ರು ಬೇಕು ಊಟ ಏನಾದ್ರೆ ತಿಂತಿದ್ದ. ಅದ್ರ ಜೊತೆಗೆ ಸ್ಟ್ರಾಬೆರಿ ಬೇರೆ ತಗೊಂಡ್ ಬಂದಿದ್ವಿ ಹಿಂದಿನ ದಿನ. ಕೇಳ್ತಾನೆ ಇದ್ದ ಸಾಯಂಕಾಲ ಬಂದಿದ ತಕ್ಷಣ ಮಮ್ಮಿ ಸ್ಟ್ರಾಬೆರಿ ಜ್ಯೂಸ್ ಮಾಡ್ಕೊಡು ಅಂತ. ಹಾಗೆ ಮಾಡ್ಕೋಣ ಅಂತ ಅಂದ್ಬಿಟ್ಟು ಇವಾಗ ಸ್ಟ್ರಾಬೆರಿ ಎಲ್ಲ ನೀಟಾಗಿ ರೀತಿ ಉಪ್ಪು ಮತ್ತೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ವಾಶ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಟ್ಟು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂತ ಇದೀನಿ. ಸಿಂಪಲ್ ಸ್ಟ್ರಾಬೆರಿ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದೀನಿ. ಮಿಲ್ಕ್ ಶೇಕ್ ಏನಾದ್ರು ಮಾಡ್ತೀವಿ ಅಂದಾಗ ಸ್ವಲ್ಪ ಮಿಲ್ಕ್ ಕೂಡ ಹಾಕೋಬಹುದು. ಇಲ್ಲಿ ಮಿಲ್ಕ್ ಏನು ಆ್ಯಡ್ ಮಾಡ್ತಿಲ್ಲ, ಜಸ್ಟ್ ಜ್ಯೂಸ್ ಮಾಡ್ಕೋಣ ಅಂತ ಮಾಡ್ಕೊತಾ ಇದೀನಿ. ನನ್ನ ಮಕ್ಳಿಗೆ ಇಬ್ರು ಕೂಡ ಇಷ್ಟ ಸ್ಟ್ರಾಬೆರಿ ಜ್ಯೂಸ್ ಅಥವಾ ಸ್ಟ್ರಾಬೆರಿ ಅಂತಂದ್ರೆ ಕೇಳ್ತಾನೆ ಇರ್ತಾರೆ. ಅದರಲ್ಲೂ ಇವಾಗ ಸೀಸನ್ ಅಲ್ವಾ ಸ್ಟ್ರಾಬೆರಿ, ಒಳ್ಳೆಯದು. ಸೀಸನ್ ಫ್ರೂಟ್ಸ್ ಕೊಡೋದ್ರಿಂದ ಮಕ್ಕಳಿಗೆ ಏನು ತೊಂದರೆ ಆಗಲ್ಲ, ಆರಾಮಾಗಿ ಕೊಡ್ಬೋದು. ಬಟ್ ಇಷ್ಟೇ ಇಷ್ಟ ಆಯ್ತು ಅದು ಮಾಡಿ. ಓಕೆ, ಇಬ್ರಿಗೂ ಸಾಕಷ್ಟು ಕುಡಿತಾರೆ ಅಂತ. ಸಕ್ಕರೆ ಐಟಮ್ ಅಲ್ವಾ, ಇನ್ನು ಮಕ್ಕಳು ಇಷ್ಟಪಟ್ಟರು ಅಂತ ಅಂದ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿ ಕೊಟ್ಟಿದ್ದೀನಿ. ಯೂಶಲಿ ನಾನು ರೆಗ್ಯುಲರ್ ಆಗಿ ಫ್ರೂಟ್ಸ್ ಮಾತ್ರ ಕೊಡ್ತೀನಿ, ಜ್ಯೂಸು ರೇರಾಗಿ ಕೊಡೋದು, ಯಾಕಂದ್ರೆ ಒಳ್ಳೇದಲ್ಲ ಜ್ಯೂಸು. ಹಾಗೆ ಇನ್ನು ಲಾಸ್ಟ್ ಪೆಂಡಿಂಗ್ ಉಳಿದಿದ್ದೊಂದು ಇದಕ್ಕೆ ಬೇಕಾಗಿತ್ತು, ಅವರೆಕಾಯಿನ ಇದ್ಕೊಂಡು ಕುತ್ಕೊಂಡಿದ್ದೀನಿ ಟಿವಿ ನೋಡ್ತಾ. ಇದೊಂದು ಕೆಲಸ ಮುಗಿದ್ರೆ ಇವತ್ತಿನ ಕೆಲಸ ಎಲ್ಲ ಮುಗಿತು. ಏನಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಕ್ರಾಂತಿ ಹಬ್ಬದ ಪೂಜೆ ಮಾಡ್ಬೇಕಷ್ಟೇ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋಲಿ ಸಂಕ್ರಾಂತಿ ಹಬ್ಬನ ನಾವು ಯಾವ ರೀತಿ ಆಚರಣೆ ಮಾಡಿದ್ವಿ, ಹೇಗಿತ್ತು ಪೂಜೆ ಎಲ್ಲ ಅನ್ನೋದು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲವೂ ಕಾಯ್ತಾ ಇರಿ. ಥ್ಯಾಂಕ್ ಯು ಆಲ್.